ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಹೇಳಿದ್ದೆ ಲೆಹಂಗಾ ಕಲೆಕ್ಷನ್ನ ತೋರಿಸ್ತೀನಿ ಅಂತ. ಈಗ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಸಿಸ್ಟರ್ ಮ್ಯಾರೇಜ್ಗೆ ನೈಟ್ ರಿಸೆಪ್ಷನ್ಗೆ ತೊಗೊಂಡಿರುವಂಥ ಒಂದು ಬ್ಯೂಟಿಫುಲ್ ಲೆಹಂಗಾ. ತುಂಬ ಲೈಟ್ ಕಲರು. ನೈಟ್ ರಿಸೆಪ್ಷನ್ಗೆ ನನಗೆ ಈ ಥರ ಲೈಟ್ ಕಲರ್ ತುಂಬ ಇಷ್ಟ. ಸೊ ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ನಾನು ನನ್ನ ಸಿಸ್ಟರು ಬಂದುಬಿಟ್ಟು ಸೇಮ್ ಡಿಸೈನು ಸೇಮ್ ಪ್ಯಾಟ್ರನಲ್ಲಿ 2 ಲೆಹೆಂಗಾನ ಪರ್ಚೇಸ್ ಮಾಡಿದ್ವಿ. ಒಂದು ಫಸ್ಟು ತೋರಿಸ್ತಾ ಇದ್ದೀನಿ, ನೆಕ್ಸ್ಟ್ ಇನ್ನೊಂದು ಲೆಹೆಂಗಾ ತೋರಿಸ್ತೀನಿ. ಸಖತ್ತು ತುಂಬ ಚೆನ್ನಾಗಿದೆ. ಮತ್ತು ಇದೇ ಥರದ್ದು ಪ್ಯಾಟ್ರನ್ ಸುಮಾರು ಲೆಹೆಂಗಾ ಇತ್ತು, ಬಟ್ ನನಗೆ ತುಂಬ ಲೈಟ್ ಕಲರ್ ಬೇಕಿತ್ತು. ಸೊ ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ನನ್ನ ಸಿಸ್ಟರ್ ಮದುವೆಲಿ ಪರ್ಚೇಸ್ ಮಾಡಿದ್ದು. ನೈಟ್ ರಿಸೆಪ್ಷನ್ಗೆ ಹಾಕಿದ್ದೆ. ತುಂಬ ಯೂನಿಕ್ ಆಗಿದೆ, ತುಂಬ ಸಾಫ್ಟಾಗಿದೆ, ಫುಲ್ಲು ವರ್ಕ್ ಇದೆ. ಫುಲ್ಲು ಸಣ್ಣಕ್ಕೆ ವೈಟು ಮಣಿ ಬರುತ್ತೆ, ವೈಟು ಸ್ಟೋನ್ಸು ಮಣಿ ಆ್ಯಡ್ ಮಾಡಿದ್ದಾರೆ. ಒಳಗೆ ನೋಡ್ಬೋದು, ಒಳ್ಳೆ ಕ್ಲಾತ್ ಹಾಕಿದ್ದಾರೆ, ಸಾಫ್ಟಾಗಿದೆ. ಮತ್ತು ಸೈಡ್ ನಮ್ಮ ರೈಟ್ಗೆ ಒಂದು ಜಿಪ್ ಬರುತ್ತೆ. ಸಖತ್ತಾಗಿ ತುಂಬ ಕಂಫರ್ಟಬಲ್ ಆಗಿತ್ತು. ಸ್ವಲ್ಪ ಸ್ಟಿಚ್ ಮಾಡಿಸಿದ್ದೆ ನನ್ನ ಇದು ಸೈಜ್ ಮೆಜರ್ಮೆಂಟ್ಗೆ. ಸೊ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ. ಬಟ್ ಇದ್ರ ಒಂದು ಲೆಹೆಂಗದ್ದು ಗೌನ್ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಇತ್ತು. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಅಂತ. ಫುಲ್ಲು ಸ್ಟೋನ್ ಇದೆ, ಫುಲ್ಲು ವರ್ಕ್ ಇದೆ, ಹೆವಿ ಇದೆ, ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಇದನ್ನು ವೇರ್ ಮಾಡಿದಾಗ ನಮಗೆಲ್ಲ ಹೆಂಗೆ ಅನಿಸುತ್ತೆ, ನಾವೇ ಬೇಬಿ ಡಾಲ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಹೆವಿ ಇದೆ, ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು. ತುಂಬ ಕ್ಯೂಟಾಗೂ ಕಾಣಿಸ್ತಾ ಇದೆ ನಾನು ಇದರಲ್ಲಿ. ನೋಡ್ತಾ ಇದ್ದೀರಾ, ಸೈಡ್ ಕಟ್ಕೋಬೋದು, ಜೊತೆಗೆ ಜಿಪ್ಪು ಸಹ ಇದರಲ್ಲ ಆ್ಯಡ್ ಮಾಡಿದ್ದಾರೆ. ಇದು ರೆಡಿ. ನನ್ನ ಹತ್ರ ಒಂಥರ ಇರುವಂಥ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ಇದರಲ್ಲಿ ಇದು ಒಂದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ ಯಾವ ರೀತಿ ಶೈನ್ ಇದೆ, ಜೊತೆ ಫುಲ್ಲು ವರ್ಕ್ ಇದೆ. ಸಖತ್ತಾಗಿ ಕಾಣುತ್ತೆ. ತುಂಬ ಲೈಟ್ ಕಲರ್. ಆ್ಯಕ್ಚುಲಿ ನೈಟ್ ರಿಸೆಪ್ಷನ್ಗೆಲ್ಲ ಈ ಥರ ಲೈಟ್ ಕಲರೇ ಹೆವಿ ಲುಕ್ ಕೊಡುತ್ತೆ. ಇದಕ್ಕೆ ಬಂದುಬಿಟ್ಟು ಮತ್ತು ದುಪ್ಪಟನೂ ಸಹ ಇದೆ. ದುಪ್ಪಟನೂ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತೀರಾ ಯಾವ ರೀತಿಯಾಗಿ ಇದೆ ಅನ್ನೋದನ್ನು. ಸಖತ್ತು 3-4 ಲೇಯರ್ ಇದೆ. ಇದು ಸಾಫ್ಟು ನೆಟ್ ಮೆಟೀರಿಯಲು, ಅದರೊಳಗೂ ತುಂಬ ಸಾಫ್ಟಾಗಿದೆ. ಇನ್ನೊಂದು ಒಳಗೆ ಶೈನಿಂಗ್ ಬಟ್ಟೆನೂ ಸಹ ಆ್ಯಡ್ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ಬೋದು. ಸುಮಾರು 4-5 ಲೇಯರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದು ತುಂಬ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಆ್ಯಕ್ಚುಲಿ ಇದನ್ನು ನೀವು ಸಹ ಚಿಕ್ಕಪೇಟೆಯಲ್ಲಿ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಚಿಕ್ಕಪೇಟೆಯಲ್ಲಿ ನೀವು ಸಹ ಪರ್ಚೇಸ್ ಮಾಡ್ಬೋದು. ನಾನು ಹೇಳಿದ್ದೆ ದುಪ್ಪಟ್ಟ ಸಹ ತುಂಬ ಸಿಂಪಲ್ಲಾಗಿ, ತುಂಬ ಯೂನಿಕ್ಕಾಗಿ, ತುಂಬ ಚೆನ್ನಾಗಿತ್ತು ಅಂತ. ತುಂಬ ಸಾಫ್ಟ್ ಮೆಟೀರಿಯಲು, ಸಾಫ್ಟ್ ನೆಟೆಡಲ್ಲಿ ಬಂದಿರುವಂಥ ಒಂದು ಮೆಟೀರಿಯಲ್ ಇದು. ತುಂಬ ಚೆನ್ನಾಗಿದೆ. ಮತ್ತು ಈ ಪ್ರೈಸು ಮಾತ್ರ ತುಂಬ ಕಮ್ಮಿನೇ ಇದೆ. ಆರಾಮಾಗಿ ನೀವು ಸಹ ಪರ್ಚೇಸ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಇಷ್ಟ ಆದರೆ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿ ಫ್ರೆಂಡ್ಸ್ ಕಸಿನ್ಸ್ ಮದುವೆಗೂ ಸಹ ಮತ್ತೊಮ್ಮೆ ಹಾಕ್ಬೋದು. ನಾನು ಇನ್ನೂ ಜಸ್ಟ್ ಒಂದು ಸರಿ ಮಾತ್ರ ಹಾಕ್ಕೊಂಡಿದ್ದೀನಿ. ಇದೊಂದು ಬ್ಯೂಟಿಫುಲ್ ಕಲೆಕ್ಷನ್, ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂದರೆ ತಪ್ಪಾಗಲ್ಲ. ಇದು ಆ್ಯಕ್ಚುಲಿ ನನ್ನ ಸಿಸ್ಟರ್ ನನಗೆ ಅಂತ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ಫುಲ್ಲು ಸ್ಟೋನ್. ಇದು ಆ್ಯಕ್ಚುಲಿ ನಮ್ಮ ಹತ್ರ ಇರ್ತಾನೆ ಈ ಡ್ರೆಸ್ಸು ಸುಮಾರು ಒಂದು 10-12 ವರ್ಷ ಆಯಿತು ಅನಿಸುತ್ತೆ. ಇದು ಆ್ಯಕ್ಚುಲಿ ಫಸ್ಟ್ ಒಂದು ತೋರಿಸಿದ್ನಲ್ಲ, ನಾವು ಅದನ್ನು ವೇರ್ ಮಾಡ್ಬೋದು, ಅಥವಾ ಇದನ್ನು ಹಾಕಿ ಸೆಕೆಂಡ್ ಒಂದು ಬ್ಲೌಸ್ ಥರ ತೋರಿಸ್ತಿದ್ದೀನಲ್ಲ, ಇದನ್ನು ವೇರ್ ಮಾಡಿ ಅದನ್ನು ವೇರ್ ಮಾಡ್ಬೋದು, ಅಥವಾ ಸ್ಲೀವ್ಲೆಸ್ ಆಗಿ ಸಹ ನಾವು ವೇರ್ ಮಾಡ್ಬೋದು. ನೋಡ್ತಿರಲ್ಲ, ಇದನ್ನು ಸೆಕೆಂಡ್ ಒಂದು ತೋರಿಸ್ತೀನಲ್ಲ ಈಗ, ಇದನ್ನು ಜಸ್ಟ್ ಸ್ಲೀವ್ಲೆಸ್ ಆಗು ಸಹ ವೇರ್ ಮಾಡ್ಬೋದು. ಇಲ್ಲ ನನಗೆ ಕಂಫರ್ಟಬಲ್ ಆಗಲ್ಲ ಅಂದರೆ ಸೊ ಫಸ್ಟ್ ಒಂದು ತೋರಿಸಿದ್ನಲ್ಲ ಅದನ್ನು ವೇರ್ ಮಾಡಿ ಇದು ಮಾಡ್ಬೋದು. ನೋಡಿ ಕಲರ್ ಕಾಂಬಿನೇಷನ್ ಯಾವ ರೀತಿಯಾಗಿದೆ. ಆ್ಯಕ್ಚುಲಿ ನೈಟ್ ರಿಸೆಪ್ಷನ್ಗೆ ಬೆಸ್ಟ್ ಅಂದರೆ ಬೆಸ್ಟ್ ಲುಕ್ ಕೊಡುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಚೆನ್ನಾಗಿರುವಂಥ ಒಂದು ಲೆಹೆಂಗಾ, ಸಖತ್ತಾಗಿರುವಂತಹ ಒಂದು ಲೆಹೆಂಗಾ ಕಲೆಕ್ಷನ್ಸ್. ಆಲ್ಮೋಸ್ಟ್ ಆಲ್ ಸ್ಟೋನ್ಸ್ ವರ್ಕೆ ನನ್ನ ಹತ್ರ ಸ್ವಲ್ಪ ಕಲೆಕ್ಷನ್ಸ್ ಇರೋದ್ರಲ್ಲಿ ಸ್ವಲ್ಪ ಸ್ಟೋನ್ಸ್ ವರ್ಕೆ ಸ್ವಲ್ಪ ಜಾಸ್ತಿ ಇದೆ. ನೋಡ್ತಾ ಇದ್ದೀರಾ, ಇದು ಸಾಫ್ಟಾಗಿರುವಂತಹ ಒಂದು ಮೆಟೀರಿಯಲ್ಲು. ಇದು ಸ್ವಲ್ಪ ಶೈನ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ನಂಗೆ ತುಂಬ ಒಂದು ಇಷ್ಟ. ನಾನು ಮೆಹಂದಿ ಫಂಕ್ಷನ್ನಲ್ಲೂ ಸಹ ಇದನ್ನು ವೇರ್ ಮಾಡಿದ್ದೀನಿ. ಮತ್ತು ದುಪ್ಪಟ್ಟನೂ ಸಹ ತುಂಬ ಸಿಂಪಲ್ ಇದೆ, ಯಾಕೆಂದರೆ ಡ್ರೆಸ್ಸು ಲುಕ್ ಇರೋದ್ರಿಂದ ಹೆವಿ ಸ್ಟೋನ್ ವರ್ಕ್ ಇದೆ. ಬಟ್ ಅದೇ ಥರನೇ ಸ್ಟೋನ್ಸು ದುಪ್ಪಟ್ಟದಲ್ಲಿದ್ದರೆ ಲುಕ್ ಕಾಣಲ್ಲ. ಸೊ ಸಿಂಪಲ್ಲಾಗಿ ದುಪ್ಪಟ್ಟ ಇದೆ. ಇದು ಇನ್ನೊಂದು ಕಲೆಕ್ಷನ್ನು. ಇದು ಬೆಂಗಳೂರಲ್ಲಿ ನಾನು ಮಲ್ಲೇಶ್ವರಮಲ್ಲಿ ನನ್ನ ಸಿಸ್ಟರ್ ಮೈದನ ಮದುವೆಗೆ ತಗೊಂಡಿದ್ದು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ.
ತುಂಬ ಸಿಂಪಲ್ಲು. ಇದು ಟಾಪ್ ಬಂದುಬಿಟ್ಟು ತುಂಬ ಸ್ಟೋನ್ಸ್ ವರ್ಕ್ ಇದೆ. ಅದು ಬಿಟ್ಟರೆ ಇದ್ರ ಲೆಹೆಂಗಾ ಒಂದು ಫುಲ್ ಕಲೆಕ್ಷನಲ್ಲಿ ಇದೇ ಸ್ವಲ್ಪ ಹೆವಿ ಇರುವಂಥದ್ದು. ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ಲಾಗಿ ಒಳ್ಳೆ ಕಲರ್ ಕಾಂಬಿನೇಷನ್. ಬಾಟಲ್ ಗ್ರೀನು ಬರುತ್ತೆ ಇದಕ್ಕೆ. ನೋಡ್ತಾ ಇದ್ದೀರಾ, ತುಂಬ ಸಿಂಪಲ್ಲಾಗಿ ಅಲ್ಲಲ್ಲಿ ಡಾಟ್ ಡಾಟು ಇದೆ. ತುಂಬ ಸಿಂಪಲ್ಲಾಗಿರುವಂಥದ್ದು. ಇದ್ರ ದುಪ್ಪಟ್ಟನೂ ಸಹ ತುಂಬ ಸಿಂಪಲ್ಲಾಗಿದೆ. ನಾವು ಯಾವ ರೀತಿಯಾಗಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಜಿಪ್ ಇದೆ, ಅಥವಾ ನಾವು ಚೆನ್ನಾಗಿ ಕಟ್ಕೊಳ್ಳೋಕ್ಕೂ ಸಹ ಒಂದು ಇದಿದೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಸಿಂಪಲ್ಲಾಗಿ ಇದ್ರ ತುಂಬ ಪ್ರಿಟಿ ಥರ ಕಾಣಿಸ್ತಾ ಇದೆ. ನಾನು ನನ್ನ ಅಕ್ಕನ ಮೈದನ ಮದುವೆಲೆ ಅದನ್ನು ಸಹ ಒಂದು ರಿಸೆಪ್ಷನ್ ಟೈಮಲ್ಲಿ ಇದನ್ನು ವೇರ್ ಮಾಡಿದ್ದು. ನೋಡ್ತಾ ಇದ್ದೀರಲ್ಲ, ವೇಲು ಸಹ ಸಿಕ್ಕಾಪಟ್ಟೆ ಸಿಂಪಲ್ ಅಂದರೆ ಸಿಂಪಲ್, ಸಾಫ್ಟ್ ಮೆಟೀರಿಯಲ್ ಇದು. ಇದು ಬಂದುಬಿಟ್ಟು ನನ್ನ ಸಿಸ್ಟರ್ ಮದುವೆ ರಿಸೆಪ್ಷನ್ ತೊಗೊಂಡಿದ್ದೆ. ನಾನು ಫಸ್ಟ್ ಒಂದು ತೋರಿಸಿದ್ನಲ್ಲ, ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಅದು ಬಿಟ್ಟರೆ ಏನೂ ಇಲ್ಲ. ಇದು ಸ್ವಲ್ಪ ಆಕಾಶ ನೀಲಿ ಲೈಟಾಗಿ ಬರುತ್ತೆ. ಸೊ ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಫುಲ್ಲು ಹೆವಿ ವರ್ಕ್ ಇರುವಂತಹ ಒಂದು ಲೆಹೆಂಗಾ ಇದು. ಮತ್ತು ಇದ್ರ ನೋಡಿ ಎಷ್ಟು ಹೆವಿ ಲುಕ್ ಇದೆ. ತುಂಬ ಅಡ್ಜಸ್ಟಬಲ್ ಆಗಿ ನಾವು ಎರಡರಲ್ಲೂ ಸಹ ಕಟ್ಕೋಬೋದು. ಒಂದು ಜಿಪ್ ಇದೆ, ಅಥವಾ ಇನ್ನೊಂದು ಬಟನ್ಸು ಇದೆ ಇದಕ್ಕೆ. ತುಂಬ ಹೆವಿ ಇರುವಂತಹ 2-3 ಲೆಹೆಂಗಾ ಇದೆ. ಅದರಲ್ಲಿ ಇದೊಂದು ಸಾಫ್ಟು ಮೆಟೀರಿಯಲ್. ಇದು ತುಂಬ ಚೆನ್ನಾಗಿದೆ. ನನಗಂತೂ ಒಂದು ಸಾರಿ ಮಾತ್ರ ಇವೆರಡನ್ನೂ ವೇರ್ ಮಾಡಿರೋದು. ಬಟ್ ಇನ್ನೂ ನನ್ನ ಫ್ರೆಂಡ್ಸ್ ಅಥವಾ ಕಸಿನ್ಸ್ ಮದುವೆಗೆ ಮತ್ತೊಮ್ಮೆ ವೇರ್ ಮಾಡಬೇಕು ಅನ್ಸಿದ್ದು. ಲೆಹೆಂಗಾ ಏನೂ ಇಷ್ಟಪಟ್ಟು ತೊಗೊಬಿಡ್ತೀವಿ, ಬಟ್ ಒಂದು ಸಾರಿ ಹಾಕಿದ್ಮೇಲೆ ಫೋಟೋಸ್ ಎಲ್ಲ ಇದಾವಲ್ಲ, ಮತ್ತೆ ರಿಪೀಟ್ ಅದನ್ನೇ ಹಾಕಬೇಕು ಅನಿಸ್ಬಿಡುತ್ತೆ. ನೋಡ್ತಾ ಇದ್ದೀರಾ ದುಪ್ಪಟ್ಟನು. ಇದು ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ಸ್ಟೋನ್ ವರ್ಕ್ ಇದೆ. ಫುಲ್ ವೈಟ್ ಬೀಡ್ಸಲ್ಲೇ ಫುಲ್ ವರ್ಕ್ ಮಾಡಿರುವಂಥ ಒಂದು ಲೆಹೆಂಗಾ ಇದು. ಇದು ಬಂದುಬಿಟ್ಟು ನಾನು ಸ್ಟಿಚ್ ಮಾಡಿಸಿರುವಂಥದ್ದು ಲಂಗಾದೋಣಿ. ನಂಗೆ ತುಂಬ ಇಷ್ಟ ಆಯಿತು. ಸೊ ಶ್ರೀರಾಮ್ಪುರದಲ್ಲಿ ಇಲ್ಲ ಚಿಕ್ಕಪೇಟೆಯಲ್ಲಿ ಅನಿಸುತ್ತೆ ಮೆಟೀರಿಯಲ್ ತಗೊಂಡು ಇದನ್ನು ಸ್ಟಿಚ್ ಮಾಡಿಸಿದ್ದು. ಫುಲ್ ಮೆರೂನ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಯಾವುದಾದ್ರೂ ಒಂದು ಸ್ಟಿಚ್ ಮಾಡಿಸ್ಬೇಕು ಅಂತ, ಸೊ ಒಂದು 2-3 ಸ್ಟಿಚ್ ಮಾಡಿಸಿದ್ದೀನಿ. ಅಂದರೆ ಯಾವುದಾದ್ರು ಮದುವೆ ಬರಬೇಕು ಅಥವಾ ಏನಾದ್ರು ಪಾರ್ಟಿ ಫಂಕ್ಷನ್ಸ್ ಅಂತ ಬಂದಾಗ ಮಾತ್ರ ಸ್ಟಿಚ್ ಮಾಡಿಸೋದು. ಇಲ್ಲ ಮಲ್ಲೇಶ್ವರಂ ಅಥವಾ ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡಿದ್ದೆ ಹೆಚ್ಚಾಯಿತು. ಸೊ ನೋಡ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ಪ್ಲೇಟ್ಸ್ ಇದೆ. ಸಖತ್ತಾಗಿ ಸ್ಟಿಚ್ ಮಾಡಿದ್ರು. ಇದು ಬೆಂಗಳೂರಲ್ಲೇ ಸಹ ಸ್ಟಿಚ್ ಮಾಡಿಸಿದ್ದು. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ ಮೆಟೀರಿಯಲ್. ನಂಗೆ ತುಂಬ ಇಷ್ಟವಾಗಿರುವಂತಹ ಒಂದು ಸ್ಟಿಚ್ ಮಾಡಿಸಿರೋ ಲಂಗಾದೋಣಿಲಿ ಇದು ಒಂದು. ಇನ್ನೊಂದು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ದೆ. ಸೊ ಅದಕ್ಕಿಂತ ಇದು ಬೆಸ್ಟ್. ಅಂದರೆ ಸ್ಟಿಚ್ ಮಾಡಿಸಿರೋ ಸ್ವಲ್ಪ ಕಂಫರ್ಟ್ಸ್ ಲುಕ್ ಕೊಡುತ್ತೆ. ನೋಡ್ತಾ ಇದ್ದೀರಾ, ದುಪ್ಪಟ್ಟನ್ನು ಸಹ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ತುಂಬ ಪ್ಲೈನ್ ಇದೆ, ಜಸ್ಟ್ ಬಾರ್ಡ್ರಿಗೆ ಮಾತ್ರ ಈ ಪ್ಲೇಟ್ಸ್ ಇಡ್ಸಿರೋದು. ತುಂಬ ಸಿಂಪಲ್ ಲುಕ್ ಕೊಡುತ್ತೆ. ಬಟ್ ಇದನ್ನು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದೆ. ತುಂಬ ಸಿಂಪಲ್ಲಾಗಿ ಇರುವಂತಹ ಒಂದು ಲಂಗಾದೋಣಿ ಕಲೆಕ್ಷನ್ನು. ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ಸಿಸ್ಟರ್ ಮದುವೆಲಿ ನನ್ನ ಸಿಸ್ಟರೇ ಸಹ ತಗೊಂಡಿದ್ದು ರಿಸೆಪ್ಷನ್ಗೆ. ಮೇ ಬಿ ಇದೊಂದು 2 ವರ್ಷ ಆಗ್ತಾ ಬಂತು ಅನಿಸುತ್ತೆ ಇವೆಲ್ಲ ಲೆಹೆಂಗನ್ನ ಪರ್ಚೇಸ್ ಮಾಡಿ. ಇದು ಹೆವಿ ಇದೆ, ಹೆಚ್ಚು ಕಮ್ಮಿ ಒಂದು 5-6 kg ಇರ್ಬೋದು ಇದ್ರದ್ದು ಬಾಟಮ್ ಬಂದುಬಿಟ್ಟು. ಇದೇ ಇಷ್ಟು ಹೆವಿ ಇದೆ, ನೋಡ್ತಾ ಇದ್ದೀರಾ. ಬಟ್ ಇದನ್ನು ಸ್ಟಿಚ್ ಮಾಡಿಸಿದ್ದು, ಇದು ರೆಡಿ ಏನಲ್ಲ, ಇದು ಸಪ್ರೇಟ್ ಇತ್ತು. ಬಟ್ ಇದು ನನ್ನ ಸಿಸ್ಟರು ಸ್ಟಿಚ್ ಮಾಡಿಸಿದ್ದು. ಇದು ಮಾತ್ರ ರೆಡಿ ಇದ್ದು. ನೋಡಿ ಹೆವಿ ಲುಕ್ ಕೊಡುವಂತಹ, ಇದು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಇಷ್ಟ ಆಯಿತು ನನ್ನ ಸಿಸ್ಟರ್ಗೆ. ತುಂಬ ಚೆನ್ನಾಗಿದೆ, ಒಳ್ಳೆ ಮೆಟೀರಿಯಲ್. ಇದು ಜಿಪ್ಪು ಇದೆ ಅಡ್ಜಸ್ಟೇಬಲ್ಗೆ, ಅಥವಾ ಹುಕ್ಕು ಇದೆ, ಯಾವುದಾದ್ರೂ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಸಿಂಪಲ್ಲು ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಗ್ರ್ಯಾಂಡ್ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ತುಂಬ ಸಖತ್ತಾಗಿದೆ. ಲೈಟ್ ಪಿಂಕ್ ಕಲ್ಲರು, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಹೆವಿ ಇದೆ ಇದು. ಫುಲ್ಲು ಸ್ಟೋನ್ ವರ್ಕ್, ವೈಟ್ ಬೀಡ್ಸಲ್ಲಿ ಇದಾಗಿರುವಂಥದ್ದು. ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ಮೆಟೀರಿಯಲ್ ಹೆಂಗಿದೆ ಅನ್ನೋದನ್ನು ಒಂದು ವೀಡಿಯೋದಲ್ಲಿ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಫುಲ್ ಅಡ್ಜಸ್ಟಬಲಲ್ಲಿ ಸಖತ್ತಿತ್ತು ಮಾತ್ರ ಇದು. ಇದು ಆ್ಯಕ್ಚುಲಿ ಜಸ್ಟ್ ಒಂದು ಸರಿ ಮಾತ್ರ ಹಾಕಿದ್ದು. ನೆಕ್ಸ್ಟ್ ಇನ್ನು ಯಾವಾಗ ಹಾಕ್ತೀವೋ ಗೊತ್ತಿಲ್ಲ. ತುಂಬ ಹೆವಿ ಇದೆ. ಬೇರೆ ಫಂಕ್ಷನ್ಗೆಲ್ಲ ಎಲ್ಲರೂ ನಾವು ವೇರ್ ಮಾಡಿಬಿಟ್ರೆ ಸೊ ಅಲ್ಲಿ ನಾವೇ ಹೈಲೈಟ್ ಆಗಿಬಿಡ್ತೀವಿ. ಸೊ ಅದಕ್ಕೋಸ್ಕರ ತುಂಬ ಹತ್ತಿರದ ಫ್ರೆಂಡ್ಸ್ ಅಥವಾ ಕಸಿನ್ಸ್ ಮದುವೆಗೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ದುಪ್ಪಟ್ಟನು ಸಾಫ್ಟ್ ಮೆಟೀರಿಯಲ್ಲು, ಬಟ್ ತುಂಬ ಚೆನ್ನಾಗಿದೆ. ಫುಲ್ಲು ಬಾರ್ಡ್ರ್ ನೋಡಿ ದುಪ್ಪಟ್ಟದು ಎಷ್ಟು ಚೆನ್ನಾಗಿದೆ ಅಂತ.
ಫುಲ್ ಸ್ಟೋನ್ ವರ್ಕೇ ಇದೆ. ಮತ್ತೆ ಸಿಗ್ತೀನಿ.